ಸಂಸ್ಕಾರವಿಲ್ಲದ ಶಿಕ್ಷಣ, ವಿನಯವಿಲ್ಲದ ಜ್ಞಾನ, ಮಾನವೀಯತೆಯೇ ಇಲ್ಲದ ವಿಜ್ಞಾನ, ತತ್ವವಿಲ್ಲದ ರಾಜಕಾರಣ, ನೀತಿ ಇಲ್ಲದ ವ್ಯಾಪಾರ ಇವುಗಳಿಂದ ಅಪಾಯ ನಿಶ್ಚಿತ. ಆಚಾರ್ಯ ಚಾಣಕ್ಯ. ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ರಿಲೇಷನ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಸೊ ರಿಲೇಷನ್ ಅಂದ್ರೆ ಏನು, ಅದಕ್ಕೆ ಬೇಕಾಗಿರೋ ಬೇಸಿಕ್ಸ್, ಆರ್ಡರ್ಡ್ ಪೇರ್, ಕಾರ್ಟಿಷಿಯನ್ ಪ್ರಾಡಕ್ಟ್ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ವಿ. ಸೊ ನಾವು ರಿಲೇಷನ್ಸ್ ನೆಕ್ಸ್ಟ್ ಮುಂದಕ್ಕೆ ಏನು ಬರುತ್ತೆ ನೋಡ್ಬೇಡೋಣ, ಓಕೆನಾ. ಸೊ ಲಾಸ್ಟ್ ಕ್ಲಾಸಲ್ಲಿ ರಿಲೇಷನ್ ಅಂದ್ರೆ ಏನು ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಿಮಗೆ. ಸೊ ನಾವು ನೋಡೋಣ, ಇಲ್ಲಿ ಲಾಸ್ಟ್ ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೆ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಬರ್ದಿದ್ರಿ ಅಲ್ವಾ. ಸೊ ರಿಲೇಷನ್ ಗೊತ್ತಾಗಿದೆ ಅನ್ಕೋತೀನಿ ಸ್ವಲ್ಪನಾದ್ರು. ಮುಂದೆ ನೋಡ್ತಾ ಇನ್ನೂ ಸ್ವಲ್ಪ ಗೊತ್ತಾಗುತ್ತೆ. ಸೊ ರಿಲೇಷನ್ ಅಂದ್ರೆ ಏನು, ಒಂದ್ಸಲ ಹಾಗೆ ರಿವೈಸ್ ಮಾಡಬೇಡ. ರಿಲೇಷನ್ ಅಂದ್ರೆ ಇಟ್ ಇಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್, ಒನ್ ಪಾಯಿಂಟ್. ನೆಕ್ಸ್ಟ್, a rule which associates elements of set A and elements of set B is called relation. It is a rule. Relation ಅಂದ್ರೆ ತುಂಬಾ ಸಿಂಪಲ್, ಇಟ್ ಈಸ್ ಎ ರೂಲ್. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ನೋಡೋಣ. ಆಮೇಲೆ ಒಂದು ನೋಟ್ ಪಾಯಿಂಟ್ ನೋಡ್ಬಿಡೋಣ. ಏನದು ಅಂದ್ರೆ ರಿಲೇಷನ್ ಆರ್ ಇಸ್ ಆಲ್ವೇಸ್ expressed in roster form or set builder form. ರಿಲೇಷನ್ ಯಾವಾಗಲೂ ರೋಸ್ಟರ್ ಫಾರ್ಮ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇರುತ್ತೆ. ರೋಸ್ಟರ್ ಫಾರ್ಮ್ ಆರ್ ಸೆಟ್ ಬಿಲ್ಡರ್ ಫಾರ್ಮ್ ನಲ್ಲಿ ಇರುತ್ತೆ. ಇದೊಂದು ಪಾಯಿಂಟ್ ಗೊತ್ತಿರಲಿ. ನಮ್ಮ ರಿಲೇಷನ್, ನಾವು ಯಾವುದೇ ರಿಲೇಷನ್ ತಗೊಂಡ್ರು ಐದರ್ ಇಟ್ ಈಸ್ ಇನ್ ರೋಸ್ಟರ್ ಫಾರ್ಮ್ ಆರ್ ಸೆಟ್ ಬಿಲ್ಡರ್ ಫಾರ್ಮ್, ಎರಡರಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ ಅಲ್ಲ. ಸೊ ಲಾಸ್ಟ್ ಏನೋ ಬರೆದ್ವಲ್ಲ, ಯಾವ್ದದು, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಅದೆಲ್ಲ ಏನಾಗಿದೆ, ಎಲ್ಲ ಎಲಿಮೆಂಟ್ಸ್ ನಾನು ಲಿಸ್ಟ್ ಮಾಡಿಬಿಟ್ಟಿದೆ. ಸೊ ಇಟ್ ಈಸ್ ಇನ್ ರೋಸ್ಟರ್ ಫಾರ್ಮ್. ಅದೇ ತರ ಸೆಟ್ ಬಿಲ್ಡರ್ ಫಾರ್ಮ್ ಮುಂದೆ ಹೋಗ್ತಾ ಎಕ್ಸಾಂಪಲ್ಸ್ ನೋಡ್ತೀವಲ್ವಾ, ಅವಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಓಕೆ ಅಲ್ಲ. ಸೊ ನೆಕ್ಸ್ಟ್ ರಿಲೇಷನ್ ವರ್ಗು ನೆನ್ನೆ ನೋಡಿದ್ವಿ. ಇದಾದ್ಮೇಲೆ ಡೊಮೈನ್. ಏನಿದು ಡೊಮೈನ್, ರಿಲೇಷನ್ ಗೊತ್ತಾಯ್ತು. ನೆಕ್ಸ್ಟ್ ಪಾಯಿಂಟ್ ಡೊಮೈನ್ ಮೀನ್ಸ್ ರಿಲೇಷನ್ ಹೇಗಿರುತ್ತೆ. ಈಗ ಸೆಟ್ ಎ ಇಂದ ಸೆಟ್ ಬಿ ಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 ಇಲ್ಲಿ ಎ ಬಿ ಸಿ ಇತ್ತು ಅನ್ಕೋಣ. 1 ಎಗೆ, 3 ನ ಬಿ ಗೆ, 2 ನ ಸಿ ಗೆ ನಾನೀಗ ಮ್ಯಾಪ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ರಿಲೇಷನ್ ಏನಾಗುತ್ತೆ, ಫಸ್ಟ್ ರಿಲೇಷನ್ ಬರ್ದ್ಬಿಡೋಣ. ರಿಲೇಷನ್ ಆರ್ ಈಕ್ವಲ್ಸ್ ಏನಾಗುತ್ತೆ, 1 ಎ, ನೆಕ್ಸ್ಟ್ 2 ಸಿ, 3 ಬಿ. ನಾವು ಏನಿದು ಡೊಮೈನ್ ಅಂದ್ರೆ, ಡೊಮೈನ್ ನೋಡೋಣ. ದಿಸ್ ಇಸ್ ರಿಲೇಷನ್. ಡೊಮೈನ್ ಮೀನ್ಸ್ ದಿ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಇನ್ ಆರ್ಡರ್ಡ್ ಪೇರ್ ಇನ್ ಎ ರಿಲೇಷನ್. ಆರ್ಡರ್ಡ್ ಪೇರ್ ಅಲ್ಲಿರೋ ಫಸ್ಟ್ ಎಲಿಮೆಂಟ್ಸ್ ರಿಲೇಷನ್ ಒಳಗಡೆ, ಈಗ ಆರ್ಡರ್ ಪೇರ್ಸ್ ಇದೆ, ಆ ರಿಲೇಷನ್ ಒಳಗಡೆ ಇರೋ ಅದನ್ನ ಏನಂತ ಕರಿತೀವಿ, ಡೊಮೈನ್. ಸೊ ಡೊಮೈನ್ ಫಾರ್ ದಿಸ್ ರಿಲೇಷನ್ ಈಸ್ 1 2 3. ಹಾಗಾದ್ರೆ ಡೆಫಿನೇಷನ್ ಏನು, ಡೊಮೈನ್ ಅಂದ್ರೆ ದಿ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಇನ್ ಎ ಆರ್ಡರ್ಡ್ ಪೇರ್ ಆಫ್ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. Elements, the set of all first elements in an ordered pair of a relation from set A to B. Domain means the set of all first elements in an ordered pair of a relation from set A to set B. ಹಂಗಂದ್ರೆ ಈಗ ಸೆಟ್ ಎ ಇಂದ ಸೆಟ್ ಬಿ ಗೆ ನಾನು ಇಲ್ಲೊಂದು ರಿಲೇಷನ್ ಡಿಫೈನ್ ಮಾಡಿದೆ, ಹೌದಲ್ವಾ. ಇದು ರಿಲೇಷನ್. ಈ ರಿಲೇಷನ್ ಅಲ್ಲಿ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ಸ್ ಇಸ್ ಕಾಲ್ಡ್ ಡೊಮೈನ್. ಸೊ ಡೊಮೈನ್ ಅಂದ್ರೆ ಒಂದು ಐಡಿಯಾ ಬಂತು ಅನ್ಕೊಳ್ತೀನಿ. ಸೊ ಎಕ್ಸಾಂಪಲ್ ಇಲ್ಲೇ ಬರ್ದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, ರೇಂಜ್. ಏನಿದು ರೇಂಜ್ ಅಂದ್ರೆ, ಡೊಮೈನ್ ಅಂದ್ರೆ ಗೊತ್ತಾಯ್ತು, ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ಸ್ ಇನ್ ಎ ರಿಲೇಷನ್. ಅದೇ ತರ ರೇಂಜ್ ಅಂದ್ರೆ ದಿ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಫಸ್ಟ್ ಎಲಿಮೆಂಟ್ಸ್ ನ ಡೊಮೈನ್ ಅಂತ ಕರಿತೀವಿ, ಸೆಕೆಂಡ್ ಎಲಿಮೆಂಟ್ಸ್ ನ ಏನ್ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಸೊ ನೋಡೋಣ, ರೇಂಜ್ ಅಂದ್ರೆ ದಿ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್, ದಿ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಎ ಆರ್ಡರ್ಡ್ ಪೇರ್ಸ್. The set of all second elements in a ordered pairs of a relation from set A to
ಬಿ. ಓಕೆ, ಸೊ ಆಗ್ಲೇ ಒಂದು ಎಕ್ಸಾಂಪಲ್ ಬರ್ತಿದ್ನಲ್ಲ, ಸೇಮ್ ಎಕ್ಸಾಂಪಲ್ ತಗೋಬಿಡೋಣ. ಸೊ ಈಗ ಸೆಟ್ ಎ ಸೆಟ್ ಬಿ ಎರಡು ಸೆಟ್ಸ್ ತಗೊಂಡಿದ್ದೀನಿ. ರಿಲೇಷನ್ ಡಿಫೈನ್ ಮಾಡ್ತಾ ಇದ್ದೀನಿ. ಹೇಗಂದ್ರೆ 1 2 3 ಇಲ್ಲಿ ಎ ಬಿ ಸಿ, 1ನ ಎಗೆ, 2ನ ಸಿಗೆ, 3ನ ಬಿಗೆ ರಿಲೇಟ್ ಮಾಡಿದ್ವಿ ಅಲ್ವಾ. ಸೊ ರಿಲೇಷನ್ ಏನಾಗುತ್ತೆ? ರಿಲೇಷನ್ ಈಸ್ 1 ಎ, ನೆಕ್ಸ್ಟ್ 2 ಸಿ, 3 ಬಿ. ನಮಗೆ ಗೊತ್ತು ಫಸ್ಟ್ ಎಲಿಮೆಂಟ್ಸ್ನೆಲ್ಲ ನಾವೇನಂತ ಕರಿತೀವಿ? ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಸೆಟ್, ಅದನ್ನ ಡೊಮೈನ್ ಡಿ ಅಂತ ಬರ್ಕೊಳ್ಳೋಣ. ಡೊಮೈನ್ ಈಸ್ 1 2 3. ಅರೆ ಹಾಗಾದ್ರೆ ರೇಂಜ್ ಅಂದ್ರೆ ಏನು? ರೇಂಜ್ ಮೀನ್ಸ್ set of all second elements of a ordered pair in a relation ಒಳಗಡೆ ಇದೆಯಲ್ಲ ordered pairs, ಅದರಲ್ಲೆಲ್ಲ ಸೆಕೆಂಡ್ ಎಲಿಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ಒಂದು ಕಡೆ ಒಂದು ಸೆಟ್ ಅಲ್ಲಿ ಬರ್ದ್ಬಿಟ್ರೆ ದಟ್ ಈಸ್ ಕಾಲ್ಡ್ ರೇಂಜ್. ಸೊ ರೇಂಜ್ ಅಂದ್ರೆ ಗೊತ್ತಾಯ್ತಾ? ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ಸ್ ಇನ್ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಗೊತ್ತಾಯ್ತಲ್ಲ? ಡೊಮೈನ್ ರೇಂಜ್ ಎರಡು ಗೊತ್ತಾಯ್ತಲ್ವಾ? ಓಕೆ, ಡೊಮೈನ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು ಗೊತ್ತಾಯ್ತಲ್ವಾ? ಸೊ ಈಗ ಸಮ್ ಪ್ರಾಬ್ಲಮ್ಸ್ ನೋಡ್ಬೇಡ, ಡೊಮೈನ್ ಮೇಲೆ, ರೇಂಜ್ ಮೇಲೆ, ಸೊ ರಿಲೇಷನ್ ಮೇಲೆ ನೋಡ್ಬಿಡೋಣ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಫಸ್ಟ್ R is the relation given by 1 1 1 2 1 3 2 1 2 2 2 3. ಈಗ ಡೊಮೈನ್ ಮತ್ತೆ ರೇಂಜ್ ಬರೀರಿ ಅಂತ ಕೇಳ್ತಾರೆ. ಹಾಗಾದ್ರೆ ಡೊಮೈನ್ ಏನಾಗಿರುತ್ತೆ, ರೇಂಜ್ ಏನಾಗುತ್ತೆ ಬರ್ದ್ಬಿಡೋಣ. ಸೊ ಡೊಮೈನ್ ಏನಾಗುತ್ತೆ? ಡೊಮೈನ್ ಮೀನ್ಸ್ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್. ನಾ ಹೇಳಿದ್ದೀನಿ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್. ಸೊ ಫಸ್ಟ್ ಎಲಿಮೆಂಟ್ಸ್ ಆರ್ಡರ್ಡ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ಸ್ ಯಾವ್ದಾವ್ದಿದೆ ನೋಡ್ಕೊಬಿಡೋಣ. 1 ರಿಪೀಟೆಡ್, ಬೇಡ ಬಿಟ್ಬಿಡೋಣ. 2 ರಿಪೀಟೆಡ್. ಆದ್ರೆ ಡೊಮೈನ್ ಅಲ್ಲಿ ಇರೋದು ಎರಡೇ ಎಲಿಮೆಂಟ್ಸ್, ಯಾವ್ದು 1 and 2. ಸಿಂಪಲ್, ಮುಗ್ದೋಯ್ತು. ನೆಕ್ಸ್ಟ್ ರೇಂಜ್ ಅಲ್ಲಿ ನೋಡೋಣ. ರೇಂಜ್ ಮೀನ್ಸ್ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಆಲ್ರೆಡಿ ಮಾತಾಡಿದ್ವಿ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಸೊ ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದಿದೆ? 1 2 3 ಮತ್ತೆ 1 2 3. ಅರೆ ರಿಪೀಟೆಡ್, ಒಂದ್ಸಲ ಬರ್ಕೊಳ್ಳೋಣ ಸಾಕು. 1 2 3 ಮುಗ್ದೋಯ್ತು. ಸೊ ದಿಸ್ ಇಸ್ ಡೊಮೈನ್ ರೇಂಜ್. ಗೊತ್ತಾಯ್ತಲ್ವಾ? ರಿಲೇಷನ್ ಅಲ್ಲಿ ಗೊತ್ತಾಯ್ತಲ್ಲ? ಸೊ ಏನೋ ಡೌಟ್ ಇಲ್ಲ ಅನ್ಕೊಳ್ತೀನಿ. ಇನ್ನು ಮುಂದೆ ಹೋಗ್ತಾ ಬೇರೆ ತರ ಪ್ರಾಬ್ಲಮ್ಸ್ ಮಾಡ್ತಿದಾಗ ಇನ್ನೂ ಸ್ವಲ್ಪ ಐಡಿಯಾ ಜಾಸ್ತಿ ಬರುತ್ತೆ. ಸೊ ಡೊಮೈನ್ ರೇಂಜ್ ಫಸ್ಟ್ ಒಂದು ಐಡಿಯಾ ಬಂದ್ಬಿಡ್ತಲ್ಲ. ಓಕೆ, ನಾವು ಟೈಪ್ಸ್ ಆಫ್ ರಿಲೇಷನ್ಸ್ ನೋಡೋಣ. ಟೈಪ್ಸ್ ರಿಲೇಷನ್ ಏನಂದ್ರೇನು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೊ ಟೈಪ್ಸ್ ನೋಡೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್. ಏನಿದು ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ? ಸಿಂಪಲ್. ಈಗ ಫಸ್ಟ್ ಡೆಫಿನೇಷನ್ ಬರ್ದ್ಬಿಡ್ತೀನಿ. ಲೆಟ್ ಆರ್ ಬಿ ಅನ್ ಎನಿ ರಿಲೇಷನ್ ಇಸ್ said to be reflexive if each element of A is related to itself. ಏನಿದು ಮೀನಿಂಗು? ಫಸ್ಟ್ ನೋಡ್ಬೇಡ. That R is said to be a reflexive relation if each element of A is related to itself. ಹೀಗೆ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜನರಲ್ ಎಲಿಮೆಂಟ್ ತಗೊಂಡೆ ಅನ್ಕೋಣ, A belongs to set A. ಆ ರಿಲೇಷನ್ ಈಗ ನಾನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೇಕಂದ್ರೆ, ಯಾವುದೋ ಒಂದು ರಿಲೇಷನ್ ಡಿಫೈನ್ ಆಗಿದೆ, ಆ ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೇಕಂದ್ರೆ ಎ ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ಅದು ರೂಲ್. ಎ ಅನ್ನೋ ಎಲಿಮೆಂಟ್ ಏನಾದ್ರು ಸೆಟ್ ಎ ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಂಡ್ರೆ ಅದ್ರ ಆರ್ಡರ್ಡ್ ಪೇರ್ ಅಂದ್ರೆ ಎ ಎರಡು ಕಡೆ ಏನೇ ಇರಬೇಕು. ಫಾರ್ ಎಕ್ಸಾಂಪಲ್ ಸೆಟ್ ಎ ಈಕ್ವಲ್ಸ್ 1 2 3 4 ತಗೊಂಡೆ ಅಂತ ಅನ್ಕೊಳ್ಳೋಣ. ನನಗೇನಾದ್ರು ಎಲಿಮೆಂಟ್ 1 ಅನ್ನೋದನ್ನ 1 ಬಿಲಾಂಗ್ಸ್ ಟು ಸೆಟ್ ಎ ಅನ್ಕೊಂಡ್ರೆ 1 1 ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಆರ್ ಅಲ್ಲಿ ಇರಬೇಕು. ಈಗ ರಿಲೇಷನ್ ನಾನು ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಬೇಕು? ಆನ್ ಸೆಟ್ ಎ ಅಂದ್ರೆ ಸಿಂಪಲ್, ಅದು ಸೆಟ್ ಎ ಇಂದ ಸೆಟ್ ಎಗೆನೆ ಇರುತ್ತೆ ರಿಲೇಷನ್. ಫ್ರಮ್ ಸೆಟ್ ಎ ಟು ಸೆಟ್ ಎ. ಇಲ್ಲೂ 1 2 3 4 1 2 3 4 ರಿಲೇಷನ್ ಡಿಫೈನ್ ಮಾಡ್ತೀನಿ ನಾನು ಅನ್ಕೊಳ್ಳೋಣ ಯಾವುದೊಂದು ರಿಲೇಷನ್. ಆ ರಿಲೇಷನ್ ಒಳಗಡೆ 1 ಅನ್ನೋ ಎಲಿಮೆಂಟ್ ಇದ್ರೆ 1 1 ಅದೇ ತರ ಎಷ್ಟು ಎಲಿಮೆಂಟ್ ಇದಾವೆ ಅಷ್ಟ್ರದ್ದು ಆರ್ಡರ್ಡ್ ಪೇರ್ಸ್, ಇದೇ ತರದ ಆರ್ಡರ್ಡ್ ಪೇರ್
ಪೇರ್ಸ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ 2 ಅನ್ನೋ ಎಲಿಮೆಂಟ್ ಸೆಟ್ ಏನಲ್ಲಿ ಇದೆ ಅನ್ಕೊಳ್ಳೋಣ. 2, 2 ಅನ್ನೋದು ಮಸ್ಟ್ ಅಂಡ್ ಶುಡ್ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. 3 ಅನ್ನೋ ಎಲಿಮೆಂಟ್ ಇದೆ ಅನ್ಕೊಳ್ಳೋಣ. 3 ಬಿಲಾಂಗ್ಸ್ ಟು ಸೆಟ್ ಎ ಆದ್ರೆ 3, 3 ಅನ್ನೋದು ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ಸೆಟ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಷ್ಟು ಎಲಿಮೆಂಟ್ಸ್ಗೆ ಆರ್ಡರ್ ಡಬ್ಲೆಟ್ ಅಂತೀವಿ ಇದನ್ನ. 1, 1, 2, 2, 3, 3, 4, 4 ಇದೆಲ್ಲ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ಈಗ ನೋಡೋಣ, ಇಲ್ಲೇ ಈ ಪಕ್ಕದಲ್ಲಿ ಒಂದು ಬರ್ದಿದ್ದೀನಲ್ವಾ, ಇದಕ್ಕೀಗ ಈ ಸೆಟ್ಟಿಗೆ ಒಂದು ರಿಲೇಷನ್ ಬರೀತೀನಿ. ಆರ್ ಈಕ್ವಲ್ಸ್ 1, 1, 2, 2, 1, 2, 3, 3. ಇದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ವಾ? ಈಗ ಈ ಸೆಟ್ ಅಲ್ಲೇ ಸೆಟ್ ಎ ಟು ಸೆಟ್ ಎ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಈಗ ಈ ರಿಲೇಷನ್ ರಿಫ್ಲೆಕ್ಸಿವ್ ಅಲ್ವಾ ಹೇಗೆ ಚೆಕ್ ಮಾಡೋದು ನೋಡೋಣ. ಎಷ್ಟು ಎಲಿಮೆಂಟ್ಸ್ ಇದಾವೆ ಅಷ್ಟಕ್ಕೂ ಆರ್ಡರ್ಡ್ ಪೇರ್ಸ್ ಅಂದ್ರೆ 1 2 3 4 ಇದಾವೆ ಅಂದ್ರೆ 1 1 2 2 3 3 4 4 ಅಷ್ಟು ಎಲಿಮೆಂಟ್ಸ್ದು ಆರ್ಡರ್ಡ್ ಪೇರ್ಸ್ 1 1 2 2 3 3 4 4 ಅದೆಲ್ಲ ರಿಲೇಷನ್ ಅಲ್ಲಿ ಇರಬೇಕು. ಇದೆಯಾ ಇಲ್ವಾ ಚೆಕ್ ಮಾಡೋಣ. 1 ಎಲಿಮೆಂಟ್ಗೆ ಎಲಿಮೆಂಟ್ 1ಗೆ 1, 1 ಇದೆ, ಎಲಿಮೆಂಟ್ 2ಗೆ 2, 2 ಇದೆ, 3ಗೆ 3, 3 ಇದೆ. ಅರ್ರೇ 4 ಎಲಿಮೆಂಟ್ ಮಿಸ್ಸಿಂಗ್. 4 ಇಲ್ಲ, ಇಲ್ಲಿ ಕಳೆದೋಗ್ಬಿಟ್ಟಿದೆ. ಸೊ 4, 4 ಅನ್ನೋದು ಇಲ್ಲ, ಆದ್ರೆ ಇಲ್ಲಿ 4 ಅನ್ನೋ ಎಲಿಮೆಂಟ್ ಇದೆ. ಇದ್ದಿದ್ರೆ ಅದು ರಿಫ್ಲೆಕ್ಸಿವ್, ಅದರ್ವೈಸ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನಾನೇನಾದ್ರೂ ಇದಕ್ಕೆ 4, 4 ಸೇರಿಸಿದ್ರೆ ನೌ ಇಟ್ ಈಸ್ ರಿಫ್ಲೆಕ್ಸಿವ್. ಅಂದ್ರೆ ಸೆಟ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟಕ್ಕೂ 1 1 2 2 3 3 4 4 ಅಂದ್ರೆ ಎ ಎ ಅನ್ನೋದು ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ದೆನ್ ಓನ್ಲಿ ಇಟ್ ಈಸ್ ರಿಫ್ಲೆಕ್ಸಿವ್. ಗೊತ್ತಾಯ್ತಲ್ಲ ರಿಫ್ಲೆಕ್ಸಿವ್ ಅಂದ್ರೆ? ಓಕೆ, ಸೊ ಅದನ್ನೇ ಹೀಗೆ ಡಿಫೈನ್ ಮಾಡೋಣ. ಲೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ಇಂಪ್ಲೈಸ್ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಎ ಅನ್ನೋ ಎಲಿಮೆಂಟ್ ಸೆಟ್ ಎ ನಲ್ಲಿ ಇದ್ರೆ ಎ ಅನ್ನೋ ಆರ್ಡರ್ ಪೇರ್ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ಅದು 1 2 3 4 ಏನೇ ಎಲಿಮೆಂಟ್ ಆಗಿರಲಿ ಅದ್ರದ್ದೊಂದು 1, 1 1 ಇದ್ರೆ 1, 1 2 ಇದ್ರೆ 2, 2 3 ಇದ್ರೆ 3, 3 4 ಇದ್ರೆ 4, 4 ಆ ತರ ಎಲಿಮೆಂಟ್ಸ್ ಆರ್ಡರ್ಡ್ ಪೇರ್ಸ್ ರಿಲೇಷನ್ ಅಲ್ಲಿ ಇರಲೇಬೇಕು. ದೆನ್ ಓನ್ಲಿ ಇಟ್ ಈಸ್ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಅಂದ್ರೆ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಪ್ ನೋಡೋಣ. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು ನೋಡೋಣ. ಸಿಮೆಟ್ರಿಕ್ ರಿಲೇಷನ್ ಇಲ್ಲೂ ಅಷ್ಟೇ, ರಿಲೇಷನ್ ಆರ್ ಆನ್ ಸೆಟ್ ಎ, ರಿಲೇಷನ್ ಆರ್ ಆನ್ ಸೆಟ್ ಎ is said to be symmetric relation. Symmetric relation if ಏನಾದ್ರೂ ಈಗ ನಾನು ಇಲ್ಲಿ ಅಲ್ಲಿ ರಿಫ್ಲೆಕ್ಸಿವ್ಗೆ ಒಂದು ಎಲಿಮೆಂಟ್ ತಗೊಂಡಿದ್ದೆ ಎ ಅನ್ನೋದು. ಈಗ ಇಲ್ಲಿ 2 ಎಲಿಮೆಂಟ್ ಚೂಸ್ ಮಾಡೋಣ. ಎ ಬಿ ಅನ್ನೋ 2 ಎಲಿಮೆಂಟ್ಸ್ ಸೆಟ್ ಎ ನಲ್ಲಿ ಇದಾವೆ ಅಂತ ಅನ್ಕೋಣ. ಇಲ್ಲಿ 2 ಎಲಿಮೆಂಟ್, ಸಿಮೆಟ್ರಿಕ್ಗೆ 2 ಎಲಿಮೆಂಟ್ಸ್, ರಿಫ್ಲೆಕ್ಸಿವ್ಗೆ ಒಂದೇ ಎಲಿಮೆಂಟ್. ಸೊ ಎ ಬಿ ಅನ್ನೋ ಆರ್ಡರ್ಡ್ ಪೇರ್ ಏನಾದ್ರೂ ರಿಲೇಷನ್ ಅಲ್ಲಿ ಇದ್ರೆ ಬಿ ಎ ಅನ್ನೋ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ದೆನ್ ಓನ್ಲಿ ಇಟ್ ಈಸ್ ಸಿಮೆಟ್ರಿಕ್. ಇದೇ ಡೆಫಿನೇಷನ್ ಸಿಮೆಟ್ರಿಕ್ಗೆ. 2 ಎಲಿಮೆಂಟ್ ಚೂಸ್ ಮಾಡಿದ್ದೀನಿ, ಯಾವುದೋ 2 ಎಲಿಮೆಂಟ್ ಎ ಬಿ ಅನ್ನೋ ಸೆಟ್ ಏನಲ್ಲಿ ಇದ್ರೆ, ಸಪೋಸ್ ಏನಾದ್ರು ಎ ಬಿ ಅನ್ನೋ ಆರ್ಡರ್ಡ್ ಪೇರ್ ಏನಾದ್ರು ರಿಲೇಷನ್ ಅಲ್ಲಿ ಇದ್ರೆ ಬಿ ಎ ಅನ್ನೋದು ಇರಲೇಬೇಕು. ಸಿಮೆಟ್ರಿಕ್ ವರ್ಡೇ ಹೇಳ್ತಿದೆ, ಸಿಮೆಟ್ರಿ ಅಂದ್ರೆ ಎ ಬಿಗೆ ಉಲ್ಟಾ ಬಿ ಎ ಅನ್ನೋದು ಕೂಡ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು. ಈಗ ಎಕ್ಸಾಂಪಲ್ ಸೇಮ್ ಬರ್ದಿದ್ವಲ್ಲ ಆಲ್ರೆಡಿ, ಅದನ್ನೇ ತಗೋಬೋಣ. ಸೆಟ್ ಎ ಇಂದ ಸೆಟ್ ಎಗೆ ಆನ್ ಸೆಟ್ ಎ ಅಂದ್ರೆ ಒಂದೇ ಒಂದು ಸೆಟ್ ಇದೆ ಅಂದ್ರೆ ಅದು ಅಂಡರ್ಸ್ಟುಡ್. ಇಲ್ಲಿ ಎ ಇಂದ ಎಗೆ ರಿಲೇಷನ್ ಡಿಫೈನ್ ಮಾಡ್ತಾ ಇದೀವಿ. ಸಪೋಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಅಂತ ಇದ್ರೆ 2 ಡಿಫರೆಂಟ್ ಸೆಟ್ಸ್. ಆನ್ ಸೆಟ್ ಎ ಅಂದ್ರೆ ಸೆಟ್ ಎ ಇಂದ ಎಗೆ ರಿಲೇಷನ್ ಡಿಫೈನ್ ಆಗ್ತಾ ಇದೆ. ಸೊ ನೋಡೋಣ, 1 2 3 4 1 2 3 4. ಈಗ ಸೆಟ್ ಎ ನಲ್ಲಿ ಯಾವ್ದಾದ್ರು 2 ಎಲಿಮೆಂಟ್ ಚೂಸ್ ಮಾಡೋಣ. ನಾನೀಗ 1, 2 ಬಿಲಾಂಗ್ಸ್ ಟು ಸೆಟ್ ಎ ಅನ್ಕೊಳ್ತೀನಿ. 2 ಎಲಿಮೆಂಟ್, ಫಸ್ಟ್ ಒಂದು ಆರ್ಡರ್ಡ್ ಪೇರ್ ಬರೀತೀನಿ. 1, 2 ಅನ್ನೋ ಆರ್ಡರ್ಡ್ ಪೇರ್ ಅವೆರಡೇ ಎಲಿಮೆಂಟ್ ಯೂಸ್ ಮಾಡ್ಕೋಬೇಕು, ಜಾಸ್ತಿ ಯೂಸ್ ಮಾಡ್ಬಾರ್ದು, ತಗೊಂಡಿರೋದು ಎಲಿಮೆಂಟ್ಸ್ ಅಷ್ಟೇ ಯೂಸ್ ಮಾಡಬೇಕು. 1, 2 ಅನ್ನೋ ಆರ್ಡರ್ಡ್ ಪೇರ್ ಏನಾದ್ರೂ ರಿಲೇಷನ್ ಆರ್ ಅಲ್ಲಿ ಇದ್ರೆ 2, 1 ಅನ್ನೋ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ದೆನ್ ಓನ್ಲಿ ಇಟ್ ಈಸ್ ಸಿಮೆಟ್ರಿಕ್, ಅದರ್ವೈಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಗೊತ್ತಾಯ್ತಲ್ಲ? ಸೊ ಸಿಮೆಟ್ರಿಕ್ ಅಂದ್ರೆ ಗೊತ್ತಾಯ್ತಾ? ಓಕೆ, ಸೊ ರಿಲೇಷನ್ ಏನೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ರಿಲೇಷನ್ ಬರೀತೀನಿ, ನೋಡೋಣ. ಒಂದು ರಿಲೇಷನ್ ಬರೀತೀನಿ, ಅದು ರಿಫ್ಲೆಕ್ಟ್ ಸಿಮೆಟ್ರಿಕ್ ಆಗುತ್ತಾ ಇಲ್ವಾ ಚೆಕ್ ಮಾಡಿಬಿಡೋಣ. ಈಗ ರಿಲೇಷನ್ ಆರ್ ಈಕ್ವಲ್ಸ್ 1, 1 ಇಲ್ಲೇ ಬರೆಯೋಣ. ಸೆಟ್ ಎ ಇಂದ ಸೆಟ್ ಎಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಎ ಟು ಎ 1 2 3 1 2 3 ಸಾಕು, 3 ಎಲಿಮೆಂಟ್ ಇದೆ ಅನ್ಕೋಣ. 1 1 2 1 1 2 1 3 2 3 3 1 3 2 ಸಾಕು. ರಿಲೇಷನ್ ಇಷ್ಟೇ ಇದೆ ಅನ್ಕೋಣ. ಫಸ್ಟ್ ಇದು ಸಿಮೆಟ್ರಿಕ್ ಆಗುತ್ತಾ ಇಲ್ವಾ ನೋಡೋಣ. ಈಗ
ಯಾವುದೋ ಒಂದು ಆರ್ಡರ್ಡ್ ಪೇರ್ ಚೂಸ್ ಮಾಡೋಣ. ನಾನೀಗ ಯಾವ್ದು ತಗೊಳ್ತೀನಿ, 1,1 ತಗೊಳ್ತೀನಿ. 1,1ಗೆ ಉಲ್ಟಾ ಏನು, 1,1 1,1 ರಿಲೇಷನ್ ಇದೆ ಅಂದಮೇಲೆ ಅದ್ರ ಉಲ್ಟಾ 1,1 ಕೂಡ ರಿಲೇಷನ್ ಇದೆ. 2,1 ನೋಡೋಣ. 2,1ಗೆ ಉಲ್ಟಾ ಫಸ್ಟ್ 2,1 ಅನ್ನೋದು ನಾನು ಆರ್ಡರ್ಡ್ ಪೇರ್ ಚೂಸ್ ಮಾಡಿದ್ರೆ ಅದಕ್ಕೆ ರಿವರ್ಸ್ 1,2 ಅನ್ನೋದು ಇದೆಯಾ, ಇದೆ. ಅರ್ರೆ ಹಾಗಾದ್ರೆ ಈ ಎಲಿಮೆಂಟ್ಗೆ ಸಿಮೆಟ್ರಿಕ್ ಕಂಡೀಷನ್ ಓಕೆ, ಅವೆರಡು ಎಲಿಮೆಂಟ್ಗೆ ಓಕೆ ಆಗೋಯ್ತು. ನೆಕ್ಸ್ಟ್ ನೋಡೋಣ. 1,3 ಅನ್ನೋ ಎಲಿಮೆಂಟ್ ಚೂಸ್ ಮಾಡಿದ್ದೀನಿ. 1,3 ಅನ್ನೋದು ರಿಲೇಷನ್ ಅಲ್ಲಿ ಇದ್ರೆ 3,1 ಅದ್ರ ಉಲ್ಟಾ 3,1 ಅನ್ನೋದು ಇರಬೇಕು, ಇದೆಯಾ, ಇದೆ. ಅರ್ರೆ ಇವು ಎರಡು ಎಲಿಮೆಂಟ್ಗೂ ಆಗೋಯ್ತು. ಇಲ್ಲಿ 1,1ಗೂ ಆಗಿತ್ತು, ಇವೆರಡು ಎಲಿಮೆಂಟಿಗೂ ಆಯ್ತು, ಇದೆರಡು ಎಲಿಮೆಂಟ್ಗೂ ಸಿಮೆಟ್ರಿಕ್ ಕಂಡೀಷನ್ ಓಕೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಉಳಿದಿದೆ. 2,3 ಇದ್ರೆ ಅದಕ್ಕೆ ಉಲ್ಟಾ 3,2 ರಿಲೇಷನ್ ಅಲ್ಲಿ ಇರಬೇಕು, ಇದೆಯಾ, ಅರ್ರೆ ಇದೆಯಲ್ವಾ. ಸೊ ಹಾಗಾದ್ರೆ ಎಲ್ಲಾ ಎಲಿಮೆಂಟ್ಸಿಗೂ ಸಿಮೆಟ್ರಿಕ್ ಕಂಡೀಷನ್ ಟ್ರೂ ಆಗೋಯ್ತು. ಹಂಗಂದ್ಮೇಲೆ ದಿಸ್ ರಿಲೇಷನ್ ಇಸ್ ಸಿಮೆಟ್ರಿಕ್. ಗೊತ್ತಾಯ್ತಲ್ವಾ ಸಿಮೆಟ್ರಿಕ್ ಅಂದ್ರೆ? ಓಕೆ, ಸೊ ಇದಿಷ್ಟು ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರುತ್ತೆ, ಇದೆ ರಿಲೇಷನ್ ಹೀಗೆ ಡಿಫೈನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಪ್ ನೋಡೋಣ, ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು? ಫಸ್ಟ್ ಆರ್ ಬಿ ಎನ್ ಎನಿ ರಿಲೇಷನ್ ಆನ್ ಸೆಟ್ ಎ ಇಸ್ said to be transitive relation if ಈಗ ರಿಫ್ಲೆಕ್ಸಿವ್ಗೆ ಒಂದೇ ಎಲಿಮೆಂಟ್ ತಗೋಬೇಕು ಸೆಟ್ ಎ ಇಂದ, ಸಿಮೆಟ್ರಿಕ್ಗೆ ಎರಡು ಎಲಿಮೆಂಟ್ ತಗೋಬೇಕು, ಟ್ರಾನ್ಸಿಟಿವ್ಗೆ 3 ಎಲಿಮೆಂಟ್ಸ್ ತಗೋಬೇಕು. ಫಸ್ಟ್ ನಾನು ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಸೆಟ್ ಎ 3 ಎಲಿಮೆಂಟ್ಸ್ ತಗೊಳ್ತೀನಿ ಒಂದೊಂದಕ್ಕೆ ಆರ್ಡರ್ ಆಗಿ. ಫಸ್ಟ್ ರಿಫ್ಲೆಕ್ಸಿವ್ಗೆ ಒಂದೇ ಎಲಿಮೆಂಟ್, ಸಿಮೆಟ್ರಿಕ್ಗೆ 2 ಎಲಿಮೆಂಟ್, ಟ್ರಾನ್ಸಿಟಿವ್ಗೆ 3 ಎಲಿಮೆಂಟ್ ಚೂಸ್ ಮಾಡಿದ್ದೀನಿ ಇವಾಗ. ಸೊ ನೋಡೋಣ. ಫಸ್ಟ್ ಸಪೋಸ್ ಏನಾದರೂ ಎ ಕಾಮ ಬಿ ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಅಲ್ಲಿ ಇದ್ದು ಅದ್ರ ಜೊತೆಗೆ ಬಿ ಕಾಮ ಸಿ ಅನ್ನೋ ಆರ್ಡರ್ಡ್ ಪೇರು ರಿಲೇಷನ್ ಅಲ್ಲಿ ಇದ್ರೆ ಇಟ್ ಈಸ್ ನೆಸೆಸರಿ ದಟ್ ಅಂದ್ರೆ ಎ ಕಾಮ ಸಿ ಅನ್ನೋದು ಕೂಡ ರಿಲೇಷನ್ ಆರ್ ಅಲ್ಲಿ ಇರಲೇಬೇಕು, ಖಂಡಿತವಾಗಿ ಇರಲೇಬೇಕು. ಎ ಕಾಮ ಬಿ ಅನ್ನೋದು ಆರ್ ಅಲ್ಲಿ ಇದ್ದು ಬಿ ಕಾಮ ಸಿ ಅನ್ನೋದು ಆರ್ ಅಲ್ಲಿ ಇದ್ರೆ ಎ ಕಾಮ ಸಿ ಅನ್ನೋದು ಆರ್ ಅಲ್ಲಿ ಇರಲೇಬೇಕು. ಇದೇನಿದೆ ಸರ್, ಅರ್ಥ ಆಗಿಲ್ಲ? ಸಿಂಪಲ್ ನೋಡ್ರು, ಎ ಕಾಮ ಬಿ ಇದೆ, ಬಿ ಕಾಮ ಸಿ ಇದೆ. ಇಲ್ಲಿ ಬಿ ಇಂದನೇ ಎಂಡ್ ಆಗಿದೆ, ಇದು ಬಿ ಇಂದನೇ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಿ ಬಿ ಸೇಮ್, ಇಲ್ಲಿ ಎಂಡಿಂಗು ಬಿಗಿನಿಂಗ್, ಇಲ್ಲಿ ಬಿ ಸೇಮ್. ಈ ತರ ಏನಾದ್ರೂ ಆರ್ಡರ್ಡ್ ಪೇರ್ಸ್ ರಿಲೇಷನ್ ಅಲ್ಲಿ ಇದ್ರೆ ಇನ್ನೊಂದು ಆರ್ಡರ್ಡ್ ಪೇರ್ ಏನದು, ಎ ಕಾಮ ಸಿ ಅಂದ್ರೆ ಕಾಮನ್ ಇರೋ ಎಲಿಮೆಂಟ್ಸ್ ಬಿಟ್ಬಿಡೋಣ, ಇನ್ ರಿಮೈನಿಂಗ್ ಏನು ಎ ಕಾಮ ಸಿ. ಈ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಎ ಕಾಮ ಬಿ, ಬಿ ಕಾಮ ಸಿ ಅನ್ನೋ ಎರಡು ಆರ್ಡರ್ಡ್ ಪೇರ್ಸ್, ಇಲ್ಲಿ ಬಿ ಇಂದ ಎಂಡ್ ಆಗಿದೆ, ಬಿ ಇಂದ ಸ್ಟಾರ್ಟ್ ಆಗಿರೋದು, ಎರಡು ಆರ್ಡರ್ಡ್ ಪೇರ್ ಚೂಸ್ ಮಾಡಿದ್ರೆ ನಾನು ರಿಲೇಷನ್ ಅಲ್ಲಿ ಅವೆರಡನ್ನು ಸೇರಿಸಿದ್ರೆ ಎ ಕಾಮ ಸಿ ಬರುತ್ತಲ್ವಾ, ಆ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ಒಂದು ಎಕ್ಸಾಂಪಲ್ ನೋಡ್ಬೇಡ ಹೇಗಿದು. ಫಸ್ಟ್ ಈಗ ನಾನಿಲ್ಲಿ ಒಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ಫ್ರಮ್ ಸೆಟ್ ಎ ಟು ಎ. ಇದು ಎ, ಇದು ಎ ಅನ್ಕೋಣ. ಇಲ್ಲಿ 1 2 3 ಇದೆ, ಇಲ್ಲೋ 1 2 3 ಇದೆ ಅನ್ಕೋಣ. ಫಸ್ಟ್ ಒಂದು ರಿಲೇಷನ್ ಬರೀತೀನಿ. ಸೆಟ್ ಎ ಇಂದ ಸೆಟ್ ಎಗೆನೆ ಯಾವುದೋ ಒಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ಅನ್ಕೋಣ. ಇಲ್ಲಿ 1,1 1,2 1,3 2,3 2,1 3,1 3,3 ನೋಡೋಣ. ಈಗ ಫಸ್ಟ್ ಈಗ ಚೂಸ್ ಮಾಡ್ತೀನಿ ನಾನು ಯಾವುದು. ಫಸ್ಟ್ ಯಾವುದಾದ್ರೂ ಒಂದು ಆರ್ಡರ್ಡ್ ಪೇರ್ ತಗೋಣ. 1,1 ಅನ್ನೋದೊಂದು ಆರ್ಡರ್ಡ್ ಪೇರ್ ತಗೊಳ್ತೀನಿ ನಾನು ಇವಾಗ. 1,1 ಅನ್ನೋದೊಂದು ಆರ್ಡರ್ಡ್ ಪೇರ್ ತಗೊಳ್ತೀನಿ. ಇಲ್ಲಿ ಯಾವ ಎಲಿಮೆಂಟ್ ಇಂದ ಎಂಡ್ ಆಗಿದೆ, 1 ಇಂದ, ಅದರಿಂದನೇ ಸ್ಟಾರ್ಟ್ ಆಗಿರೋ ಇನ್ನೊಂದು ಎಲಿಮೆಂಟ್ ಚೂಸ್ ಮಾಡ್ಬೇಕು, ಅದೇ ತಾನೆ. ಇಲ್ಲಿ ಬಿ ಇಂದ ಎಂಡ್ ಆಗಿತ್ತು, ಮತ್ತೆ ಬಿ ಇಂದ ಬಿಗಿನಿಂಗ್ ಆಗಿರೋದು ಸ್ಟಾರ್ಟ್ ಆಗಿರೋದು ಇನ್ನೊಂದು ತಗೊಳ್ಳೋಣ. 1,3 ತಗೊಳ್ತೀನಿ. ಬೇರೆ ಇಲ್ವಾ ಸರ್? 1,2 ಇದೆ, ನಾವು ಯಾವ್ದಾದ್ರು ತಗೋಬಹುದು. ಫಸ್ಟ್ 1,1 1,3 ತಗೊಂಡೆ. ಅವು ಎರಡೂ ಸೇರಿದ್ರೆ ಏನಾಗುತ್ತೆ, 1,1 1,3 ಇಲ್ಲಿ ಈ ಎಲಿಮೆಂಟು, ಇಲ್ಲಿ ಈ ಎಲಿಮೆಂಟು ಸೇಮ್ ಬಿಟ್ಬಿಡೋಣ. ಇನ್ರಿ ಉಳಿಯೋದೇನು 1 3 1,3 1,3 ಅನ್ನೋದು ರಿಲೇಷನ್ ಅಲ್ಲಿ ಇದೆಯಾ? 1,1 1,3 ಸೇರಿದ್ರೆ ಅದೇ ಬರ್ತಾ ಇದೆ 1,3. ಓಕೆ, ಟ್ರಾನ್ಸಿಟಿವ್ ಟ್ರೂ. ನೆಕ್ಸ್ಟ್ 1,2 ತಗೊಳ್ಳೋಣ. ಈಗ 1,2 ತಗೊಳ್ತೀನಿ. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? 1,2 2,1. ಓಕೆ, ಇವೆರಡು ಚೂಸ್ ಮಾಡ್ತೀನಿ. 1,2
2, 2, 1 ಇವೆರಡು ಸೇರ್ಕೊಂಡು ಏನಾಗುತ್ತೆ 1, 1 ಅರೆ ಇಲ್ಲೇ ಇದೆ 1, 1 ಓಕೆ, ಇದಕ್ಕೂ ಓಕೆ ಆಯ್ತು. ನೆಕ್ಸ್ಟ್ 1, 3 ಇಂದ ಸ್ಟಾರ್ಟ್ ಆಗೋದು ಬೇರೆ ತಗೊಳ್ಳೋಣ. 3, 1 3, 1 ಎರಡು ಸೇರಿದ್ರೆ 1, 1 ಅರೆ ಇದಕ್ಕೂ ಓಕೆ. 2, 3 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು 3, 3 ತಗೋತೀನಿ. 2, 3 ಎರಡು ಸೇರಿದ್ರೆ 2, 3ನೇ ಬರುತ್ತೆ, ಯಾಕೆಂದ್ರೆ ಕಾಮನ್ 3, 3 ಬಿಟ್ಬಿಡೋಣ. ಇನ್ನು ಉಳಿಯೋದು 2, 3 ಅರೆ ಇಲ್ಲೇ ಇದೆ ಓಕೆ. 2, 1, 1, 2 ಎರಡು ಸೇರಿದ್ರೆ 2, 1, 1, 2 ಇಲ್ಲಿ ಇದೆ 2, 1, 1, 2 ಎರಡನ್ನು ಸೇರಿಸಿದ್ರೆ 2, 2 ಇಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ಗೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಮುಗೀತು, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಗೊತ್ತಾಯ್ತಾ? ಸಪೋಸ್ ಏನಾದ್ರು 2, 2 ಇದ್ದಿದ್ರೆ ಓಕೆ, ದೆನ್ ಇಟ್ ಈಸ್ ಟ್ರಾನ್ಸಿಟಿವ್. ಗೊತ್ತಾಯ್ತಲ್ವಾ? ಟ್ರಾನ್ಸಿಟಿವ್ ಕಂಡೀಷನ್ ಹೇಗೆ ಚೆಕ್ ಮಾಡೋದು? ಸಾಕಿಷ್ಟು. ಟ್ರಾನ್ಸಿಟಿವ್ ಕಂಡೀಷನ್ ಹೇಗೆ ಚೆಕ್ ಮಾಡೋದು ಗೊತ್ತಾಯ್ತಲ್ಲ? ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಗೊತ್ತಾಗೋಯ್ತು. ರಿಫ್ಲೆಕ್ಸಿವ್ಗೆ ಒಂದು ಎಲಿಮೆಂಟ್ ಚೂಸ್ ಮಾಡಬೇಕು, ದಟ್ ಈಸ್ ಎ ಬಿಲಾಂಗ್ಸ್ ಟು ಸೆಟ್ ಎ ಇದ್ರೆ ಎ, ಎ ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಅಲ್ಲಿ ಇರಬೇಕು. ಸಿಮೆಟ್ರಿಕ್ ಗೆ ಎರಡು ಎಲಿಮೆಂಟ್ ಚೂಸ್ ಮಾಡಬೇಕು. ಎ, ಬಿ ಅನ್ನೋ ಎರಡು ಎಲಿಮೆಂಟ್ ಸೆಟ್ ಎ ನಲ್ಲಿ ಇದೆ, ತಗೊಳ್ತಾ ಇದ್ದೀನಿ ಈಗ. ಎ, ಬಿ ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಅಲ್ಲಿ ಇದ್ರೆ ಬಿ, ಎ ಅನ್ನೋ ಆರ್ಡರ್ಡ್ ಪೇರ್ ಅದ್ರ ಉಲ್ಟಾ ರಿಲೇಷನ್ ಅಲ್ಲಿ ಇರಲೇಬೇಕು. ಟ್ರಾನ್ಸಿಟಿವ್ ಗೆ ಮೂರು ಎಲಿಮೆಂಟ್ ಚೂಸ್ ಮಾಡಬೇಕು, ಎ, ಬಿ, ಸಿ. ಎ, ಬಿ ಅನ್ನೋ ಆರ್ಡರ್ಡ್ ಪೇರ್ ಬಿ, ಸಿ ಅನ್ನೋ ಆರ್ಡರ್ಡ್ ಪೇರ್ ರಿಲೇಷನ್ ಅಲ್ಲಿ ಇದ್ರೆ ಎ, ಸಿ ಅನ್ನೋ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ಸೊ ಎಕ್ಸಾಂಪಲ್ ತಗೊಂಡು ಹೇಳಿದ್ದೀನಿ ಓಕೆ. ಸೊ ರಿಲೇಷನ್ಸ್ ಬಗ್ಗೆ, ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಏನಿದು ಈಕ್ವಿವೆಲೆನ್ಸ್ ರಿಲೇಷನ್? ಸಿಂಪಲ್, ಅ ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್. ಯಾವ ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಆಗಿರುತ್ತೆ, ಸಿಮೆಟ್ರಿಕ್ ರಿಲೇಷನ್ ಆಗಿರುತ್ತೆ, ಟ್ರಾನ್ಸಿಟಿವ್ ರಿಲೇಷನ್ ಆಗಿರುತ್ತೆ, ಅಂತ ರಿಲೇಷನ್ ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಇದಕ್ಕೆ ಸಿಂಪಲ್ ಇಷ್ಟೇ, ರಿಲೇಷನ್ ವಿಚ್ ಇಸ್ ರಿಲೇಷನ್ which is reflexive, symmetric and transitive. ಯಾವ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರುತ್ತೆ ಅಂತ ರಿಲೇಷನ್ ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಆ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಇಸ್ ಕಾಲ್ಡ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ರಿಲೇಷನ್ ಗೊತ್ತಾಯ್ತಾ? ಸೊ ರಿಫ್ಲೆಕ್ಸಿವ್ ಗೊತ್ತಾಯ್ತು, ಸಿಮೆಟ್ರಿಕ್ ಗೊತ್ತಾಯ್ತು, ಟ್ರಾನ್ಸಿಟಿವ್ ಗೊತ್ತಾಯ್ತು. ಅದೇ ತರ ಈಕ್ವಿವೆಲೆನ್ಸ್. ಈಕ್ವಿವೆಲೆನ್ಸ್ ಅಂದ್ರೆ ಸಿಂಪಲ್, ಮೂರು ಆಗಿದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಯಾವ್ದಾದ್ರು ಒಂದು ರಿಲೇಷನ್ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬಿಟ್ರೆ ದಟ್ ರಿಲೇಷನ್ ಇಸ್ ಕಾಲ್ಡ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ ನಮಗೆ ಗೊತ್ತಾಯ್ತು ಟೈಪ್ಸ್ ಆಫ್ ರಿಲೇಷನ್, ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ ಏನಂತ ಗೊತ್ತಾಯ್ತು, ಡೆಫಿನೇಷನ್ಸ್. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ. ಯಾವುದೋ ಒಂದು ಸೆಟ್ ಇದೆ, ಲೆಟ್ ಎ ಬಿ ಎನ್ ಎನಿ ಸೆಟ್ 1, 2, 3, 4 ಅಂಡ್ ಆರ್ ಬಿ ದಿ ರಿಲೇಷನ್ ಡಿಫೈನ್ಡ್ ಆನ್ ಸೆಟ್ ಎ. ಈ ಸೆಟ್ ಯೂಸ್ ಮಾಡ್ಕೊಂಡು ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ ನಾನು. ಈ ಕಡೆಗೂ ಸೆಟ್ ಎ, ಆ ಕಡೆಗೂ ಸೆಟ್ ಎ ಬರ್ಕೊಂಡು ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಈಗ ಈ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ಈಕ್ವಿವೆಲೆನ್ಸ್ ರಿಲೇಷನ್ ನ ಚೆಕ್ ಮಾಡಿ ನೋಡೋಣ. ಆಗುತ್ತಾ? ಯಾವ್ದಾಗುತ್ತೆ, ಯಾವ್ದಾಗಲ್ಲ ನೋಡ್ಬಿಡೋಣ. ಫಸ್ಟ್ ರಿಫ್ಲೆಕ್ಸಿವ್ ಗೆ ಕಂಡೀಷನ್ ಏನು ನಾನು ಹೇಳಿದ್ದೆ, 1 ಅನ್ನೋ ಎಲಿಮೆಂಟ್ ಸೆಟ್ ಅಲ್ಲಿ ಇದ್ರೆ 1, 1 ಅನ್ನೋದು ರಿಲೇಷನ್ ಅಲ್ಲಿ ಇರಬೇಕು. 1 ಅದಕ್ಕೆ 1, 1, 2 ಗೆ 2, 2, 3 ಗೆ 3, 3, 4 ಗೆ 4, 4. 4 ಎಲಿಮೆಂಟ್ ಇದ್ರೆ 4 ಎಲಿಮೆಂಟ್ ಆರ್ಡರ್ಡ್ ಪೇರ್ ಅಂದ್ರೆ 1, 1, 2, 2, 3, 3, 4, 4. ಈ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟಕ್ಕೂ ಆರ್ಡರ್ಡ್ ಪೇರ್ಸ್ 1, 1, 2, 2, 3, 3, 4, 4 ಅನ್ನೋ ಆರ್ಡರ್ಡ್ ಪೇರ್ಸ್ ರಿಲೇಷನ್ ಅಲ್ಲಿ ಇದ್ಬಿಟ್ರೆ ದಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಸೊ ಈಗ ನೋಡೋಣ. 1, 1, 2, 2, 3, 3. ಓಕೆ, ಫಸ್ಟ್ 1, 1 ಇದೆ. ಓಕೆ, ನೆಕ್ಸ್ಟ್ 2, 2 ಇದೆ, ನೆಕ್ಸ್ಟ್ 3, 3 ಇದೆ, ನೆಕ್ಸ್ಟ್ 4, 4. ಅರೆ ಇಲ್ಲಿರೋ 4 ಎಲಿಮೆಂಟ್ಗೆ ಆರ್ಡರ್ಡ್ ಪೇರ್ಸ್ 1, 1, 2, 2, 3, 3, 4, 4 ಇದೆ. ದೆನ್ ಇಟ್ ಈಸ್ ರಿಫ್ಲೆಕ್ಸಿವ್. ಅರೆ ರಿಫ್ಲೆಕ್ಸಿವ್ ಆಗೋಯ್ತು. ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಅಂದ್ರೆ ಏನು? ಆ ಎಲಿಮೆಂಟ್ ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ ಇದ್ರೆ ಅದ್ರ ಉಲ್ಟಾ ಕೂಡ ರಿಲೇಷನ್ ಅಲ್ಲಿ ಇರಬೇಕು. ಈಗ 1, 2 ಇದ್ರೆ ಅದ್ರದ್ದು ಉಲ್ಟಾ 2, 1 ಇರುತ್ತಾ ಇಲ್ವಾ ನೋಡ್ಬೇಡ, ಇದೆಯಾ ಇಲ್ವಾ ಚೆಕ್ ಮಾಡೋಣ. ಫಸ್ಟ್ ಈಗ 1, 2 ಇದೆ ಇಲ್ಲಿ, ಹೌದಲ್ವಾ? 1, 2 ಇದೆ, ಅದ್ರದ್ದು ರಿವರ್ಸ್ ಉಲ್ಟಾ ಏನಾಗುತ್ತೆ? ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ನೋಡ್ಬೇಡ. ಇದು ಸಿಮೆಟ್ರಿಕ್ ರಿಲೇಷನ್ ಅಲ್ವಾ ಚೆಕ್ ಮಾಡ್ಬೇಡ ಒಂದ್ಸಲ. ಸಿಮೆಟ್ರಿಕ್ ಅಂದ್ರೆ ಏನು ನಾನು ಆಲ್ರೆಡಿ ಹೇಳಿದ್ದೆ, ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ ಇದ್ರೆ ಅದ್ರ ಉಲ್ಟಾ ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ಈಗ 1, 1 ಅನ್ನೋದು ಇದೆ ಅಂದ್ಮೇಲೆ ಅದ್ರ
ಉಲ್ಟಾ ಕೂಡ ಅದೇ ರಿಲೇಷನ್ ಅಲ್ಲಿ ಇರಬೇಕು. ಈಗ 1,1 ರಿಲೇಷನ್ ಅಲ್ಲಿ ಇದೆ, ಅದ್ರ ಉಲ್ಟಾ ಏನಾಗುತ್ತೆ 1,1. ಅರ್ರೇ ಈಗ ಒಂದು ಪಾಯಿಂಟ್ ಗೊತ್ತಾಗೋಯ್ತು. ರಿಫ್ಲೆಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಎಲಿಮೆಂಟ್ಸ್ ಗೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಚೆಕ್ ಮಾಡೋದು ಬೇಡ. ಯಾಕೆ ಅಂದ್ರೆ 1,1 ಗೆ ಉಲ್ಟಾ 1,1, 2,2 ಗೆ ಉಲ್ಟಾ 2,2, 3,3 ಗೆ ಉಲ್ಟಾ 3,3, 4,4 ಗೆ 4,4. ಅರ್ರೇ ಅದಕ್ಕೆ ಸಿಮೆಟ್ರಿಕ್ ಕಂಡೀಷನ್ ಚೆಕ್ ಮಾಡೋದೇ ಬೇಡ, ಮುಂದಕ್ಕೆ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಈಗ ಇಲ್ಲಿರೋ ಎಲಿಮೆಂಟ್ ಯಾವುದು ಫಸ್ಟ್, ನೆಕ್ಸ್ಟ್ 1,2 ಇದೆ. 1,2 ಗೆ ಉಲ್ಟಾ ಯಾವುದು, 1,2 ಗೆ ಉಲ್ಟಾ 2,1. ಅರ್ರೇ ಇಲ್ಲಿದೆ 1,1 ಗೆ ಉಲ್ಟಾ 2,2, ಸಾರಿ 2,1, 1,2 ಗೆ 2,1. ಓ ಈ ಎಲಿಮೆಂಟ್ ಗೆ ಸಿಮೆಟ್ರಿಕ್ ಕಂಡೀಷನ್ ಓಕೆ ಆಗೋಯ್ತು. ಮುಂದಕ್ಕೆ ಹೋಗೋಣ. 2,3 ಇದೆ. 2,3 ಗೆ ಉಲ್ಟಾ ಯಾವುದು 3,2. ಅರ್ರೇ ಇಲ್ಲಿದೆ 3,2, 2,3 ಗೆ ಉಲ್ಟಾ 3,2. ಅರ್ರೇ ಇದಕ್ಕೂ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋಯ್ತು. ನೆಕ್ಸ್ಟ್ ಆರ್ಡರ್ ಪೇರ್ಗೆ ಹೋಗೋಣ. 3,1 ಗೆ ಉಲ್ಟಾ 1,3. ಅರ್ರೇ ಇಲ್ಲೇ ಇದೆ. ಸೊ ಹಾಗಾದ್ರೆ ಇಲ್ಲಿರೋ ಎಲ್ಲಾ ಎಲಿಮೆಂಟ್ಸಿಗೂ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋಯ್ತು. ದೆನ್ ದಿಸ್ ರಿಲೇಷನ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಗೊತ್ತಾಯ್ತಾ? ನೆಕ್ಸ್ಟ್ ಟ್ರಾನ್ಸಿಟಿವ್ಗೆ ಹೋಗೋಣ. ಟ್ರಾನ್ಸಿಟಿವ್ಗೆ ನೋಡೋಣ. ಇಲ್ಲಿ 1,2 ಟ್ರಾನ್ಸಿಟಿವ್ ನಾನು ಹೇಳಿದ್ದೆ 2 ಆರ್ಡರ್ ಪೇರ್ ಚೂಸ್ ಮಾಡಬೇಕು. ಒಂದು ಈಗ ಸಪೋಸ್ ನಾನು 1,2 ತಗೊಂಡ್ರೆ ಇಲ್ಲಿ 2 ಇಂದ ಎಂಡ್ ಆಗಿದೆ, ಮತ್ತೆ 2 ಇಂದ ಸ್ಟಾರ್ಟ್ ಆಗೋ ಇನ್ನೊಂದು ಆರ್ಡರ್ ಪೇರ್ ತಗೋಬೇಕು. ಈಗ ಯಾವ್ದು ತಗೊಳ್ಳೋಣ? ನಾನು ಫಸ್ಟ್ ಇಲ್ಲಿ 1,2 ತಗೋತೀನಿ. 1,2 ಅನ್ನೋ ಆರ್ಡರ್ ಪೇರ್ ತಗೊಂಡಿದ್ದೀನಿ. ಮತ್ತೆ 2 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಒಂದು ಆರ್ಡರ್ ಪೇರ್ ತಗೋಣ. ಯಾವ್ದು ತಗೋಣ? ನಾನು 2,3 ತಗೋತೀನಿ. 2,3 ಇವೆರಡು ಸೇರಿಸ್ಬಿಟ್ರೆ ಏನಾಗುತ್ತೆ, ಇಲ್ಲಿ 2 2 ಕಾಮನ್ ಬಿಟ್ಬಿಡೋಣ. ಇನ್ನು ಉಳಿದಿರೋದೇನು 1,3. A, B, B, C ಅನ್ನೋ ಆರ್ಡರ್ಡ್ ಪೇರ್ಸ್ ರಿಲೇಷನ್ ಅಲ್ಲಿ ಇದ್ರೆ A, C ಅನ್ನೋದು ರಿಲೇಷನ್ ಅಲ್ಲಿ ಇರಬೇಕು. ಹಿಂದೆ ಹೇಳಿದ್ದೆ ಅಲ್ಲ ಡೆಫಿನೇಷನ್ ಅಲ್ಲಿ, ಅದೇ ತರ 1,2 2,3 ಅವೆರಡನ್ನು ಸೇರಿಸ್ಬಿಟ್ರೆ ಏನಾಗುತ್ತೆ 1,3 ಆಗುತ್ತೆ. 1,3 ಅನ್ನೋದು ಇದೆಯಾ ಇದ್ರೊಳಗಡೆ ಚೆಕ್ ಮಾಡ್ಬೇಡ. ಅರ್ರೇ ಇಲ್ಲಿದೆ 1,3. ಯಾವ್ದೇ ಒಂದು ತಗೊಂಡ್ರೆ 1,2 2,3 ತಗೊಂಡ್ರೆ 1,3 ನನಗೆ ಸಿಕ್ಕಿದೆ. ಓಕೆ, ಸೊ ಇವೆರಡು ಎಲಿಮೆಂಟ್ ಸೇರಿ ಅದು ಬಂದ್ಬಿಡ್ತು. ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ 2,1 ಇದೆ. 1 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಯಾವ್ದಾದ್ರು ತಗೊಳ್ಳೋಣ. ಇಲ್ಲಿ 2,1 ತಗೊಳ್ತೀನಿ. 1 ಇಂದ ಸ್ಟಾರ್ಟ್ ಆಗೋದು ಇಲ್ಲಿ 1,2 ತಗೊಳ್ತೀನಿ. 1,2 ತಗೊಳ್ಳೋಣ. ಅರೆ 2,1 1,2 ಎರಡು ಸೇರಿ ಏನಾಗುತ್ತೆ 2,1 1,2 ಇವೆರಡು ಸೇರಿ 2,2 ಫಾರ್ಮ್ ಆಗುತ್ತೆ. ಅರೆ ಕಾಮನ್ ಇರೋ ಎಲಿಮೆಂಟ್ಸ್ ಬಿಟ್ಬಿಡೋಣ. ಕಾಮನ್ ಇರೋ ಎಲಿಮೆಂಟ್ಸ್ ಬಿಟ್ಬಿಟ್ರೆ ಇನ್ ರಿಮೈನಿಂಗ್ 2,2 2,2 ಅನ್ನೋದು ರಿಲೇಷನ್ ಅಲ್ಲಿ ಇದೆಯಾ? ಅರ್ರೇ 2,2 ಅನ್ನೋದಿದೆ. ನೆಕ್ಸ್ಟ್ ಈಗ ಬೇರೆ ಇನ್ನೆರಡು ಯಾವ್ದಾದ್ರು ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ನಾನು 3,3 ತಗೋತೀನಿ. ಮತ್ತೆ 3 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಎಲಿಮೆಂಟ್ ಯಾವ್ದು ತಗೊಳ್ಳೋಣ? 3,2 ತಗೊಳ್ಳೋಣ. 3,3 3,2 ಅವೆರಡನ್ನು ಸೇರಿಸೋಣ. 3,3 3,2 ಇವೆರಡು ಆರ್ಡರ್ಡ್ ಪೇರ್ನ ಸೇರಿಸಿದ್ರೆ ಏನ್ ಬರುತ್ತೆ? ಮತ್ತೆ 3,2ನೇ ಬರುತ್ತೆ. ಅರ್ರೇ ಇದ್ರಲ್ಲಿ 3 3 ಕಾಮನ್, ಅವೆರಡು ಬಿಟ್ಬಿಡೋಣ. ರಿಮೈನಿಂಗ್ ಎಲಿಮೆಂಟ್ಸ್ 3,2 3,2 ಅರ್ರೇ ಇಲ್ಲೇ ಇದೆ. ಸೊ ಹಾಗಾದ್ರೆ ಈ ಕಡೆ ಇರೋ ಎಲ್ಲಾ ಎಲಿಮೆಂಟ್ಸು ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ದೇರ್ ಫೋರ್ ಇಟ್ ಈಸ್ ಟ್ರಾನ್ಸಿಟಿವ್. ಗೊತ್ತಾಯ್ತಲ್ಲ? ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಓಕೆ ಆಯ್ತು. ಯಾವ್ದಾದ್ರು ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬಿಟ್ರೆ ಅದನ್ನೇನಂತ ಕರಿತೀವಿ ನಾವು? ದಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಆ ರಿಲೇಷನ್ ಮೂರು ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್ ಆಗಿದ್ರೆ ದಟ್ ರಿಲೇಷನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ರಿಲೇಷನ್ ಯಾವುದು ಕಂಡೀಷನ್ ಇಲ್ಲ. ಇವು ಮೂರು ಓಕೆ ಆಗೋದ್ರೆ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ ಏನು? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಈಕ್ವಿವೆಲೆನ್ಸ್ ನಾಲ್ಕು ಗೊತ್ತಾಯ್ತಲ್ವಾ? ಓಕೆ, ಸೊ ಹಾಗಾದ್ರೆ ಮಿಕ್ಕಿರೋ ಎಕ್ಸಾಂಪಲ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.